ಇವ್ರ ಅಣ್ಣ ನನ್ನ ತಮ್ಮ. ನಾವು ಬೆಂಗಳೂರಲ್ಲಿ ಇದ್ದು ಇಲ್ಲಿ ಬಂದು ಫಾರ್ಮ್ ಮಾಡ್ತಿರೋದು. ಸಾಫ್ಟ್ವೇರ್ ಕೆಲಸದಲ್ಲಿದ್ದಾರೆ, ಫಿಟ್ನೆಸ್ ಟ್ರೈನಿಂಗ್ ಅಲ್ಲಿ. ಒಂದು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 3 years ಆಯ್ತು. ಫಸ್ಟ್ ಇದ್ದಿದೆ ಬಂಡ ಧೈರ್ಯ, ಎಮ್ಮೆನೆ ಸಾಕ್ಬೇಕು. ತಾತ ಸಾಕ್ತಿದ್ರು, ತಾತಂಗೆ ತುಂಬಾ ಕಾಯಿಸಿತ್ತು. ನನ್ಗೆ ಹಂಗೆ ಬಂತದ್ದು, ಸಾಕರೆ ಎಮ್ಮೆನೆ ಸಾಕ್ಬೇಕು, ಅದು ಎಸ್ಪೆಷಲಿ ಈ ಜಾತಿನೇ ಸಾಕ್ಬೇಕು ಅಂತಾನೆ ಕೂತ್ಕೊಂಡೆ. ಮುರ್ರಾ ಎಲ್ಲರೂ ಸಾಕ್ತಿದ್ರು, ಆಡ್ ಒನ್ ಔಟ್ ತರ ಇರಬೇಕು. ಜಾಫ್ರಾಬಾದಿನ ಸಾಕಿದ್ದು, ಇವಳೇ ನನ್ನ ಫಸ್ಟ್ ಎಮ್ಮೆ. ತಂದ್ಮೇಲೆ ಅದಕ್ಕೆ ಕೆಚ್ಚಲುದು ಒಂದು ಪ್ರಾಬ್ಲಮ್ ಆಯ್ತು. ಹಸು ಆಗಿದ್ರೆ ಅದು ಕೆಚ್ಚಲು ಹೋಗ್ಬಿಟ್ಟಿರೋದು. ಇದೇನಾಯ್ತು ಅಂದ್ರೆ ಅದನ್ನ ವಿಸ್ಟಾರ್ಟ್ ಮಾಡ್ಕೊಂಡು ಎಲ್ಲದಕ್ಕೂ ಒಂದು ಸ್ವಲ್ಪ ಎಮ್ಮೆ ಒಳ್ಳೇದು. ಅದಾದ್ಮೇಲೆ ಇನ್ನೊಂದು ಮೇನ್ ರೀಸನ್ ಫ್ಯಾಟ್. ಹಾಲು ಕರಿತಿದ್ದೀವಿ ಅಂದಮೇಲೆ ಫ್ಯಾಟ್. ಹಸು ತಂದಾಗ 1 month ನಮ್ಗೆ ಫ್ಯಾಟೇ ಇಲ್ಲ, ಅದೊಂಥರ ನೀರು ಹಾಲದು. ಇದು ಸ್ಟಾರ್ಟಿಂಗೇನೆ 6.5 ಇಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಅಪ್ರಾಕ್ಸಿಮೇಟ್ಲಿ ನಮಗೆ 8-9 ಸಿಗ್ತಿದೆ. SNF ಅನ್ನೋದು ಇನ್ನೊಂದು ಕಾಂಪೊನೆಂಟ್ ಬರುತ್ತೆ. ಎಮ್ಮೆನಲ್ಲಿ ಚೆನ್ನಾಗಿ ಸಿಗುತ್ತೆ. ಮೇಂಟೆನೆನ್ಸ್ ಆಗಿರ್ಬೋದು, ಡಿಸೀಸ್ ರೆಸಿಸ್ಟೆನ್ಸ್ ನಾವು ಎಮ್ಮೆಗೆ ಹೋಗಿದ್ವಿ. ಇದ್ರ ರೇಟ್ ಏನಿಲ್ಲ ಅಂದರೂ 70 rupees ಮಿನಿಮಮ್ ಇರುತ್ತೆ. ನೀವು ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಮಾರ್ಕೊಬೋದು. ಹಸುಗೂ ಮತ್ತು ಇದಕ್ಕೂ ಕಂಪ್ಯಾರಿಸನ್ ತೊಗೊಂಡ್ರೆ ಫಿನಾನ್ಸ್ ಹಿಂಗೆ ಬರುತ್ತೆ. ಎಮ್ಮೆ ಜಾಸ್ತಿ ಬರುತ್ತೆ ನೀವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ. ಇದ್ರದ್ದು ಪ್ರಯಾರಿಟಿ ಜಾಸ್ತಿ ಇತ್ತು ನನಗೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಅಲ್ಲಿಂದ ಒಂದು ಟ್ರಯಲ್ಗೋಸ್ಕರ ತರಿಸ್ಕೊಂಡೆ. ಇದರಿಂದ 2 ಆಯಿತು. ಈಗ 2ರಿಂದ ಇವಾಗ ಕರು ಹಾಕಿದ್ದಾವೆ, 4 ಆಗಿದೆ. ಸೊ ಮತ್ತೆ ಬ್ಯಾಚ್ ವೈಸ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಟೈಮ್ ಬೈ ಮಾಡ್ತಿದ್ದೀನಿ, ಬಟ್ ತೊಂದರೆ ಇಲ್ಲ. ಒನ್ಸ್ ಟೈಮ್ಗೆ ನೀವು ಏನು ಕೊಟ್ಟಿದ್ದೀರಾ ನೀವು ಎಂಡಲ್ಲಿ ಸೆಟಲ್ ಮಾಡ್ಕೊಬೋದು. ಲೋಕಲ್ ಡಾಕ್ಟರ್ಸ್ನ ನೀವು ತೀರಾ ನಂಬಕ್ಕಾಗಲ್ಲ. ನಮ್ಗೆ ಹಿಂಗೆ ಒಂದು ಎಮ್ಮೆ ಇದೆ, ಅವ್ರಿಗೆ ಹಳ್ಳಿಗಳೇ ಇದ್ದಾವೆ. ಬೇಸಿಕ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕಾದ್ರೂ ನಿಮಗೆ ಗೊತ್ತಿರಬೇಕು. ಅದೆಲ್ಲ ನೋಡಿದ್ರೆ ಇದು ವಿತ್ಸ್ಟ್ಯಾಂಡ್ ಮಾಡುತ್ತೆ ಮೇಜರ್ ಹಸುಗಿನ. ಹಾಲಲ್ಲೂ ಕ್ವಾಲಿಟಿ ಚೆನ್ನಾಗಿದೆ. ರಫ್ ಆ್ಯಂಡ್ ಟಫ್ ಯೂಸೇಜು, ಏನು ತೊಂದರೆ ಇಲ್ಲ. ನಿಮ್ಗೆ ಆಚೆ ಬಿಟ್ಟರು ಮೇಯುತ್ತೆ, ಒಳಗಿದ್ರು ಮೇಯುತ್ತೆ. ಬಟ್ ಏನಂದರೆ ಕನ್ಸಂಪ್ಷನ್ ಜಾಸ್ತಿ. ಇದು ತುಪ್ಪಕ್ಕೂ ಡಿಮ್ಯಾಂಡ್ ಇದೆ. ಬೇಕಾದವ್ರು ಬಫೆಲೋ ತುಪ್ಪನೇ ಅಂತ ಅಂದಾಗ ಅವ್ರು ಆರ್ಡರ್ ಪ್ಲೇಸ್ ಮಾಡ್ತಾರೆ. ಇವಳು 17 ಲೀಟರ್ಸ್ ತನಕ ಹಿಂಡಿದ್ದಾಳೆ. ಪ್ರಾಬ್ಲಿ ಅವಳು 15 ತನಕನೂ ಬಂದಿದ್ದಾಳೆ. ಅವಳು ಸೆಕೆಂಡ್ ಅವಳು. ಇದರಲ್ಲಿ ನಾನು 10 ತಿಂಗಳ ತನಕ ಕರೆದಿದ್ದೀನಿ. ಕೆಲವು ಎಮ್ಮೆ ಸೆಮೆನ್ ತೊಗೊಂಡಿದ ತಕ್ಷಣ ಹಾಲು ನಿಲ್ಲಿಸ್ಬಿಡ್ತವೆ. ಎಮ್ಮೆನಲ್ಲಿ ಹೀಟಿಂಗ್ ಸೈಕಲ್ ಗೊತ್ತಾಗೋದಿಲ್ಲ. ಹಸು ಆಯಿತು ಅಂದರೆ ಕಿರ್ಚುತ್ತೆ, ಬಡ್ಕೊಳ್ಳುತ್ತೆ. ಎಮ್ಮೆನಲ್ಲಿ ಫುಲ್ಲು ಸೈಲೆಂಟ್ ಹೀಟ್ ಅದು. ಇದೇ ಸಗಣಿ ಗೊಬ್ಬರ ಎಲ್ಲ ಗಂಜಳ ಎಲ್ಲ ಹೊಲಕ್ಕೆ ಹೋಗ್ತೈತೆ. ಪ್ರಾಣಿಗಳಿಗೆಲ್ಲ ಮೇವು ಆಗ್ತೈತೆ. ಇವ್ರು ಲಾಗೋಡ್ ಹಾಕಂಗಿಲ್ಲ, ನೀರು ಕಟ್ಟಂಗಿಲ್ಲ. ಸರ್ ನಮಸ್ತೆ. ಓಕೆ, ನನ್ನ ಹೆಸರು ಭರತ್ ಅಂತ. ಇವ್ರ ಹೆಸರು ಪವನ್. ಹಾಯ್. ಇಬ್ಬರು ಬ್ರದರ್ಸ್. ಇವ್ರ ಅಣ್ಣ ನನ್ನ ತಮ್ಮ. ಬೇಸಿಕಲಿ ನಾವು ಬೆಂಗಳೂರಲ್ಲಿ ಇದ್ದು ಇವಾಗ ಇಲ್ಲಿ ಬಂದು ಫಾರ್ಮ್ ಮಾಡ್ತಿರೋದು. ಸೊ ಇವರು ಸಾಫ್ಟ್ವೇರ್ ಕೆಲಸದಲ್ಲಿದ್ದಾರೆ. ನಾನು ಬೇಸಿಕಲಿ ಟ್ರೈನಿಂಗಲ್ಲಿದ್ದೆ, ಫಿಟ್ನೆಸ್ ಟ್ರೈನಿಂಗಲ್ಲಿ. ಸೊ ಅದನ್ನು ಸ್ವಿಚ್ ಮಾಡಿ ನಾನು ಈ ಫೀಲ್ಡಿಗೆ ಬಂದಿರೋದು. ಈಗ ಮೇಯ್ನ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 3 years ಆಯಿತು. ಮೇಯ್ನ್ ರೀಸನ್ ಸ್ಟಾರ್ಟ್ ಮಾಡಲಿಕ್ಕೆ ಲೇಬರ್ ಅವ್ರದ್ದು ತುಂಬ ಕಷ್ಟಗಳು ನೋಡಿ, ಆ ಕಷ್ಟ ನನ್ನ ಕಷ್ಟ ಅಂದ್ಕೊಂಡು ಬೇಡ ಅವ್ರ ಸವಾಸ ಅಂದ್ಬಿಟ್ಟು ನಾವು ಬಂದು ನಾವು ಮಾಡ್ಕೋತಾ ಇದ್ದೀವಿ. ಅದು ಒಂದು ರೀಸನ್ ಇದೆ. ಇನ್ನೊಂದು ರೀಸನ್ ಏನಂದರೆ ನಮ್ಮ ಕೆಲಸ ನಾವು ಮಾಡಬೇಕು. ಸೊ ಅವಾಗ ಮಾತ್ರ ನಮ್ಗೆ ಅದರಲ್ಲಿ ಎಕ್ಸ್ಪೀರಿಯೆನ್ಸು ಸಿಗುತ್ತೆ. ಅದಾದಮೇಲೆ ಇನ್ನೊಂದು ಏನಂದರೆ ಲಾಸ್ ಇನ್ಕರ್ ಆಗೋಲ್ಲ. ಇಲ್ಲ ಅಂತಂದರೆ ಇವಾಗ ಲೇಬರ್ ಇಡ್ತೀವಿ, ಮಾಡಲ್ಲ ಅಂತ ಹೇಳಲ್ಲ. ಬಟ್ ಏನಾಗುತ್ತೆ, ನನ್ನ ಕೆಲಸನೇ ನಾನು ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀನಿ. ಅದೇ ಲೇಬರ್ ಆಯಿತು ಅಂತಂದರೆ ಅವ್ರಿಗೆ ಎಷ್ಟಿದೆ 8, 9 to 6 ಎಕ್ಸ್ಟೆಂಡ್ ಮಾಡಲ್ಲ. ಅವ್ರಿಗೆ ಏನಿರುತ್ತೆ ಅದು ಮಾಡ್ತಾರೆ. ಸೊ ಅದೊಂದೇ ರೀಸನ್ಗೋಸ್ಕರ ಅವ್ರು ಸ್ಟಾರ್ಟ್ ಮಾಡಿದ್ದು. ಹಾಗೆಯೇ ಇವಾಗ ಹೆಂಗೆ ಅಂತಂದರೆ ಕಂಪ್ಲೀಟ್ ಫ್ಯಾಮಿಲಿ ಸಪೋರ್ಟ್ ಕೂಡ ಇದೆ. ಸೊ ಅದರಿಂದ ಇವಾಗ ಏನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ಇವಾಗ ಈ ಫಾರ್ಮಿಂಗ್, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಆಗಿರ್ಬೋದು. ಸೊ ಎಲ್ಲ ಫ್ಯಾಮಿಲಿ ನಾವು ಇಲ್ಲೇ ಇದ್ದೀವಿ. ಆಮೇಲೆ ಇನ್ನೊಂದು ನಮ್ಮದು ಏನಂತಂದರೆ ಒಂದು ಕಮರ್ಷಿಯಲ್ ವ್ಯಾಲ್ಯೂಗಿಂತ ಇವಾಗ ಏನು ಪ್ರಾಡಕ್ಟ್ಸ್ ಬರುತ್ತೆ ಇಲ್ಲ ನಾವೇ ಏನಾರು ಆದ್ರೂ ನಮ್ಮ ಲೈವ್ಲಿಹುಡ್ನ ನಾವು ಸೆಟಪ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾವೇ ಬೆಳೆಯೋಣ, ನಾವೇ ತಿನ್ನೋಣ. ಜಾಸ್ತಿ ಏನಾರು ಇತ್ತು ಅಂತಂದರೆ ಮಾರ್ಕೊಡೋಣ. ಅಟ್ ದ ಸೇಮ್ ಟೈಮ್ ಅದು ಒಂದು ಮಾಡಲು. ಇನ್ನು ಸೆಕೆಂಡ್ ಮಾಡಲ್ ಏನಾಗುತ್ತೆ ಅಂತಂದರೆ ಕಮರ್ಷಿಯಲಿ ನೋಡೋಣ, ಯಾವುದಾದ್ರೂ ಪ್ರಾಡಕ್ಟ್ಸ್ಗಳು ಬೆಳ್ಕೊಂಡು ಅದರಲ್ಲೂ ನಾವು ಪ್ರಾಫಿಟ್ ಮಾಡಿಕೊಂಡು ಒಂದು ಫಾರ್ಮಿಂಗ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ ಅನ್ನೋದೊಂದು ಕಾನ್ಸೆಪ್ಟಲ್ಲಿ ನಡೀತಾ ಇದೆ. ಈಗ ಫಸ್ಟ್ ನೀವು ಹೈನುಗಾರಿಕೆ ಇಲ್ಲ, ಇನಿಷಿಯಲಾಗಿ ಸ್ಟಾರ್ಟ್ ಮಾಡಿದಾಗ ಕುರಿಯಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಇದೊಂದು ಕಮಿಟ್ಮೆಂಟ್ ಜಾಬ್ ಅನ್ನೋದಕ್ಕೆ ತೊಗೊಂಡಿರಲಿಲ್ಲ. ಸೊ ನಾವು ಸ್ವಲ್ಪ ಸಿಟಿ ಕಡೆ ಇರೋ ಕಾರಣ ಸ್ವಲ್ಪ ಫ್ಯಾನ್ಸಿ ಲೈಫ್ ನೋಡಿಬಿಟ್ಟು ಇವೆಲ್ಲ ಕಮಿಟ್ಮೆಂಟ್ ತೊಗೊಳಕ್ಕಾಗಲ್ಲ ಅಂತ. ಬಟ್ ಒಂದು ಫೈನ್ ಡೇ ಬಂತು, ತೊಗೊಳ್ಬೇಕಾಗಿರೋ ಪರಿಸ್ಥಿತಿ ಬಂತು. ಸೊ ಎವ್ರಿ ಡೇ ಇನ್ಕಮ್ಗೆ ಏನು ನೋಡ್ತೀರಾ ನೀವು ಅಲ್ಲಿಂದ ಇಲ್ಲಿ ಕೆಲಸ ಬಿಟ್ಟು ಬಂದಾಗ. ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಮೋರ್ ಓವರ್ ಇದನ್ನು ಸ್ಟಾರ್ಟ್ ಮಾಡಿದ್ದು ನಮಗೆ ಕಾಸಿಗಿನ ಏನಾದರೂ ಫ್ಯಾಮಿಲಿ ಇಟ್ಟರೆ ಅವ್ರಿಗೊಂದು ಇನ್ಕಮ್ ಸೋರ್ಸ್ ಆಗಲಿ. ಬಟ್ ಅವ್ರಿಗೆ ಅಂತ ಕೊಡೋದಲ್ಲ. ಎಮ್ಮೆ ಅವ್ರಿಗೆ ಕೊಟ್ಟರೆ ಕಂಪ್ಲೀಟಾಗಿ ಅದು ಬೇರೆ ಸಿನಾರಿಯೋ ಬರುತ್ತೆ. ಸೊ ನಾವು ದುಡಿದ್ಬಿಟ್ಟು ನಮ್ಮ ಕೈಯಿಂದ ಕೊಡೋ ಬದಲು ಬೆಟರ್ ಅಲ್ಲಿಂದ ಅರ್ನ್ ಮಾಡು. ನಿಮ್ಗೊಂದು ಕರು ಬಿದ್ದರೆ ವರ್ಷಕ್ಕೆ ಅದು ಆ್ಯಡಪ್ ಆಗ್ತಿರುತ್ತೆ ಫಿನಾನ್ಷಿಯಲಿ. ಸೊ ಹಾಲು ಬರ್ತಿದ್ರೆ ಮಾರ್ಬಿಟ್ಟು ಅವ್ರಿಗೆ ಸ್ಯಾಲ್ರಿ ಕೊಡು. ಎಂಡ್ ಆಫ್ ದ ಡೇ ನಿಮ್ಗೆ ಬರ್ಡನ್ ಇರೋಲ್ಲ. ಇನ್ ಕೇಸ್ ಏನಾರು ಲೇಬರ್ ಹೋದ್ರು ಅಂದ್ರೂ ನಿಮಗೆ ಆಸ್ತಿಯಾಗಿ ನಿಮ್ಮ ಹತ್ರ ಇರುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ ನಮ್ಮ ಹತ್ರ ಇರುತ್ತೆ. ಇವಾಗ ನಾನು ಒಬ್ಬ ಲೇಬರ್ ಇಟ್ಬಿಟ್ಟು ಅವ್ರಿಗೊಂದು ಸಂಬಳ ಇವಾಗ ಏನಂತಂದರೆ ಕೂಲಿ ಪರ್ ಡೇ 1000 rupees ಇದೆ. ಸೊ ನಾನು 1000 ಕೊಟ್ಕೊಂಡು ಹೋಗಿ
ಸೊ ನನಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ನನಗೆ ಫಾರ್ಮಿಂಗಿಂದ ಸಿಗಲಿಲ್ಲ ಅಂತಂದರೆ ನನಗೆ ಅವ್ರಿಗೇನು ಕೊಟ್ಟಿದ್ದೆ ಅದು ನನ್ನ ಲಾಸ್ ಅದು. ಸೊ ಥಿಂಕ್ ಇನ್ ದಿಸ್ ವೇ, ಇವಾಗ ನಾನು ಪ್ರಾಣಿಗೆ ಇನ್ವೆಸ್ಟ್ ಮಾಡಿದೆ ಆಯಿತಾ, ಅದು ನಂದು ಪ್ರಿನ್ಸಿಪಲ್ ಅಲ್ಲೇ ಉಳ್ಕೊಳ್ತು. ಅದರಿಂದ ಔಟ್ಪುಟ್ ಏನು ಬಂತು ಅದನ್ನು ನಾನು ಅವ್ರಿಗೆ ಪೇ ಮಾಡ್ಕೊಂಡು ಹೋದೆ. ಸೊ ಅಲ್ಲಿ ನನಗೆ ಕೆಲಸನೂ ನಡೀತಾ ಇದೆ. ಸೊ ನನಗಿಲ್ಲಿ ನನ್ನ ಇನ್ವೆಸ್ಟ್ಮೆಂಟು ಇದೆ, ಜೊತೆಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಇದು ನೆಕ್ಸ್ಟು ಕರು ಕೊಡುತ್ತೆ. ಸೊ ಕರುನು ನಮಗೆ ನೆಕ್ಸ್ಟು ಅದನ್ನು ಸಾಕಿ ನಾವು ಮಾರ್ತೀವಿ ಅಂತಂದರೆ ಅದು ಕಾಸಾಗುತ್ತೆ. ಇಲ್ಲ ಅಂತಂದರೆ ಇವಾಗ ಕರುವಿಂದ ನೆಕ್ಸ್ಟ್ ನನ್ನ ಡೈರಿನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಒಂದರಿಂದ ನನಗೆ ಎಕ್ಸ್ಪೀರಿಯೆನ್ಸ್ ಸಿಕ್ತು. ಸೊ ಎಕ್ಸ್ಪ್ಯಾನ್ಷನ್ ಆಗ್ತಾ ಫಾರ್ಮಿಂಗು ಆಗುತ್ತೆ. ಜೊತೆಗೆ ಏನಂದರೆ ನಾವು ಕಾನ್ಸೆಪ್ಟ್ ಬಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತಿರೋದ್ರಿಂದ ಇವುಗಳು ಅಂದರೆ ಗಂಜಲ ಆಗಿರ್ಬೋದು, ಆಮೇಲೆ ಸಗಣಿ ಆಗಿರ್ಬೋದು, ನಮ್ಮ ತೋಟಕ್ಕೆ ಯೂಸ್ ಆಗುತ್ತೆ. ಇವಾಗ ನಾವು ಆಚೆಯಿಂದ ಯಾವುದೇ ಗೊಬ್ಬರನೂ ತರ್ತಾಯಿಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದಮ್ ನಾವು ಸ್ಟಾರ್ಟ್ ಮಾಡಿದಾಗ ವಿ ಹ್ಯಾವ್ ಯೂಸ್ಡ್ ಫರ್ಟಿಲೈಸರ್ಸ್, ಪೊಟ್ಯಾಷಿಯಮ್ ಆಗಿರ್ಬೋದು, ನೈಟ್ರೇಟ್ ಆಗಿರ್ಬೋದು. ಯಾಕಂತಂದರೆ ಎಲ್ಲರಿಗೂ ಅದು ಇರುತ್ತಲ್ಲ, ಈ ಬೇಗ ಗ್ರೋತ್ ಆಗಬೇಕು ಅನ್ನೋದು. ಬಟ್ ಇವಾಗ ಅದನ್ನು ಪರ್ಸೆಂಟೇಜ್ನ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಸೊ ಏನು ಸಗಣಿ ಗೊಬ್ಬರ ಮಾಡ್ತೀವಿ, ಆಮೇಲೆ ಕುರಿಗಳು ಸಾಕಿರೋದ್ರಿಂದ ಕುರಿ ಗೊಬ್ಬರ ಸಿಗುತ್ತೆ, ಕೋಳಿ ಸ್ವಲ್ಪ ಇರೋದ್ರಿಂದ ಅದು ಗೊಬ್ಬರ ಸಿಗುತ್ತೆ. ಸೊ ಇದ್ರದ್ದು ಕಂಪ್ಲೀಟ್ ಮಿಕ್ಸ್ಚರ್ ಏನಿದೆ ಅದು ನಮ್ಮ ತೋಟಕ್ಕೆ ಹೋಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇವುಗಳ ಹಾಕೋ ನೇಪಿಯರ್ ಏನಿದೆ, ಸೊ ಫಸ್ಟು ಯೂರಿಯಿಂದ ಸ್ಟಾರ್ಟ್ ಆಗ್ತಿದ್ದು, ಇವಾಗ ಯೂರಿಯಾ ಕಂಪ್ಲೀಟ್ಲಿ ಝೀರೋ. ಸೊ ಇವುಗಳ ಗಂಜಲ ಏನಿದೆ, ಸೊ ಅದನ್ನು ನಾವು ಅದಕ್ಕೆ ಡೈವರ್ಟ್ ಮಾಡ್ತಿದ್ದೀವಿ. ಅದರಿಂದ ಬರ್ತಿರೋದ್ರಿಂದ ಅದು ತಿನ್ನುತ್ತೆ, ಹಾಲನ್ನ ಕೊಡುತ್ತೆ. ಸೊ ದಟ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಹಾಲು ಸಿಗುತ್ತೆ. ಸೊ ಅದು ಆಗುತ್ತೆ. ಅದನ್ನು ಕಂಪ್ಲೀಟಾಗಿ ಒಂದು ಸೆಟಪ್ ಮಾಡಿದವರು ಇವರೇ. ಅವ್ರನ್ನ ಮಿಸ್ ಮಾಡೋಂಗಿಲ್ಲ. ಜಸ್ಟ್ ಬಿಕಾಸ್ ಲೇಬರ್ ಅಂತ ಆ ಥರ ಎಲ್ಲ ಕೆಳಗೆ ನೋಡೋ ಥರ ಅಲ್ಲ. ಅವ್ರ ವಯಸ್ಸಲ್ಲಿ ದೊಡ್ಡವರು, ಅವ್ರ ಏಜ್ಗೆ ಯಾರೂ ಕೆಲಸ ಮಾಡಲ್ಲ. ಇನ್ಫ್ಯಾಕ್ಟ್ ನಾವು ಮಾಡ್ತೀವಲ್ಲ ಗೊತ್ತಿಲ್ಲ, ಅವರಂತೂ ತುಂಬ ಮಾಡಿದ್ದಾರೆ. ತುಂಬ ಇರೋ ತನಕ ಅವ್ರಿಗೆ ಒಂದು ಮಾತು ಹೇಳಿದ್ದೀನಿ, ನೀವು ಎಲ್ಲಿ ತನಕ ಇರ್ತೀರಾ ನಿಮ್ಮ ಆಪ್ಷನ್ ಅದು, ಅಲ್ಲಿ ತನಕ ನಾನು ಡಿಸ್ಟರ್ಬ್ ಮಾಡಲ್ಲ. ನಿಮ್ಗೆ ಹೋಗ್ಬೇಕು ಅನ್ಸ್ದಂಗೆ ಹೇಳ್ಬಿಟ್ಟು ಹೋಗ್ಬಿಡಿ ಆರಾಮಾಗಿ. ಸೊ ದಟ್ ನನಗೂ ತೊಂದರೆ ಇಲ್ಲ, ನಿಮಗೂ ತೊಂದರೆ ಇಲ್ಲ, ಹೆಸರಿರುತ್ತೆ. ಸೊ ಅವ್ರದ್ದು ಮೇಜರ್ ರೋಲ್ ಅವ್ರದ್ದು ಬರುತ್ತೆ. ಸೊ ಅವರ ಏನು ಮಾಡೋದು ಅಂತಂದರೆ ಇಲ್ಲಿಂದ ಏನು ಗಂಜಲ ಬೆಳಗ್ಗೆ ನಾವು ಕ್ಲೀನ್ ಮಾಡಿದಾಗ ಕಲೆಕ್ಟ್ ಆಗುತ್ತಲ್ಲ, ಸೊ ಕಂಪ್ಲೀಟಾಗಿ ಇವಾಗ ಪೈಪಿಂಗ್ ಸಿಸ್ಟಮ್ ಆಗಿಬಿಟ್ಟು ಅಲ್ಲಿ ನಾವು ನೇಪಿಯರ್ ಹಾಕಿದ್ದೀವಿ. ಸೊ ಆ ನೇಪಿಯರ್ಗೆ ಒಂದು ಬ್ಯಾಚ್ ಬೈ ಬ್ಯಾಚು ದಿನ ಹೋಗುತ್ತೆ. ಬಿಡೋರು ನಾನೆಲ್ಲ ಕೆಳಗಡೆ ತಗೊಂಡೋಗಿ ಹೊಲಕ್ಕೆ ಕಾಯಿಸ್ಬಿಡ್ತಾ ಇದ್ದೀನಿ. ಯಾಕೆ ಅಂದರೆ ತೊಟ್ಟಿಗೆ ಬಿಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಇದೇ ಸಗಣಿ ಗೊಬ್ಬರ ಎಲ್ಲ ಗಂಜಲ ಎಲ್ಲ ಹೊಲಕ್ಕೆ ಹೋಗ್ತೈತೆ. ಈಗ ಪ್ರಾಣಿಗಳಿಗೆಲ್ಲ ಮೇವು ಆಗ್ತೈತೆ. ಇವ್ರು ಲಾಗೋಡ್ ಹಾಕಂಗಿಲ್ಲ, ನೀರು ಕಟ್ಟಂಗಿಲ್ಲ ಅಂತೇಳಿ ನಾನೇ ಎಲ್ಲ ಕೆಳಗಡೆ ಬಿಡ್ತಾ ಇದ್ದೀನಿ ಇವಾಗ. ಸೊ ಇವಾಗ ಅದು ಗ್ರೋತ್ ಚೆನ್ನಾಗಿದೆ. ಸೊ ಪ್ರಾಬ್ಲಮ್ ಇಲ್ಲ. ಆಮೇಲೆ ಮೆನ್ಯೂರ್ ಮೇಂಟೆನೆನ್ಸ್ ಅನ್ನೋದಿಲ್ಲ. ನಮ್ದು ಏನಂತಂದರೆ ನೀರು ಕೊಡ್ತೀವಿ ಅಷ್ಟೇ. ಸೊ ಒಳ್ಳೆ ಅದು ಗ್ರಾಸಸ್ ಸಿಗುತ್ತೆ, ಅದನ್ನು ತೊಗೊಂಬಂದು ನಾವು ಹಾಕಿದಾಗ ಪ್ರಾಣಿಗಳನ್ನು ಇವಾಗ ಚೆನ್ನಾಗಿರುತ್ತೆ. ಸೊ ಹೇಳ್ತಾರಲ್ಲ, ನಾವು ಅದಕ್ಕೆ ಏನು ಕೊಡ್ತೀವಿ ಅದೇ ನಮ್ಗೆ ವಾಪಸ್ ಕೊಡೋದು. ಸೊ ನಾವು ಅಲ್ಲಿ ಏನಾದರೂ ಕೆಮಿಕಲ್ ಮಿಕ್ಸ್ಚರ್ಡ್ ಫುಡ್ ಕೊಟ್ಟರೆ ಅದು ನಮ್ಗೆ ಔಟ್ಪುಟ್ಟಲ್ಲಿ ಪರ್ಸೆಂಟೇಜ್ ಆಫ್ ಇದ್ದೇ ಇರುತ್ತೆ, ಅದನ್ನೇ ನಾವು ಕೊಡಬೇಕು. ಸೊ ಇದೆಲ್ಲ ನಮಗೆ ಅದು ಕಂಪ್ಲೀಟಾಗಿ. ಈಗ ನೀವು ಹೈನುಗಾರಿಕೆ ಶುರು ಮಾಡಬೇಕಾದ್ರೆ ಎಮ್ಮೆ ಮಾಡಬೇಕು ಅಂತಂದರೆ ಹಸು ಸಾಕಾಣಿಕೆ ಫಸ್ಟ್ ಇದ್ದಿದ್ದೆ ಬಂಡ ಧೈರ್ಯ, ಎಮ್ಮೆನೇ ಸಾಕಬೇಕು. ಅದು ಏನಂತ ಗೊತ್ತಿಲ್ಲ, ಬಟ್ ನಮ್ಗೆ ಅದು ಒಲವು ತುಂಬ. ಅಂದರೆ ನಮಗೆ ಹೇಳ್ತಾರೆ, ನನಗೆ ಇದು ಸಾಕಾದ್ಮೇಲೆ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಯಾರಿದ್ದಾರೆ, ನಿಮ್ಮ ತಾತ ಸಾಕ್ತಿದ್ರು, ನಿಮ್ಮ ತಾತಂಗೆ ಅದು ತುಂಬ ಕಾಯಿಸಿತ್ತು. ಅದು ಇನ್ಹೆರಿಟೆಡ್ ಅನ್ನೋ ಥರ ನಾನು ನಂಬಲ್ಲ. ಬಟ್ ದೆನ್ ಅದು ನನಗೆ ಹಂಗೆ ಬಂತದ್ದು, ಸಾಕಿದ್ರೆ ಎಮ್ಮೆನೇ ಸಾಕಬೇಕು, ಅದು ಎಸ್ಪೆಷಲಿ ಈ ಜಾತಿನೇ ಸಾಕಬೇಕು ಅಂತಲೇ ಕೂತ್ಕೊಂಡೆ. ಮುರ್ರಾ ಎಲ್ಲರೂ ಸಾಕ್ತಿದ್ರು. ಸೊ ಏನಂತಂದರೆ ಆಡ್ ಒನ್ ಔಟ್ ಥರ ಇರಬೇಕು. ಸೊ ನಿಮ್ಗೇನಾದರೂ ಬಿಸ್ನೆಸ್ ಮಾಡ್ತೀನಿ ಅಂದರೂ, ಪ್ರೈಸ್ ಫೆಚ್ ಮಾಡಬೇಕು ಅಂದ್ರೂ ಆಡ್ ಒನ್ ಔಟ್ ಆಗಿರಬೇಕು. ಪ್ಲಸ್ ಅದು ತುಂಬ ಹೈ ಪೊಸಿಷನ್ಗೆ ಹೋಗಬೇಕು. ಅದಕ್ಕೋಸ್ಕರ ನಾನು ಈ ಜಾಫ್ರಾಬಾದಿನ ಸಾಕಿದ್ದು. ಸೊ ಇವಳೇ ನನ್ನ ಫಸ್ಟ್ ಎಮ್ಮೆ, ಏನು ನೋಡ್ತಿದ್ದೀರಾ. ಸೊ ಅದು ಒಂದು ರೀಸನ್ ಇದೆ. ಇನ್ನೊಂದು ರೀಸನ್ ಅದೇ ನಾನು ಆವಾಗಲೇ ಹೇಳ್ದಂಗೆ, ಸೊ ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಹಸುಗಳು ಆಗಿರಲಿ ಎಮ್ಮೆಗಳಾಗಿರಲಿ. ಸೊ ಯಾವುದೇ ನೋಡಿದಾಗಲೂ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದಾಗ ನಮಗೆ ಅದ್ರದ್ದು ಡ್ಯೂರಬಿಲಿಟಿ ಅಂತ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಆಮೇಲೆ ಈ ಕಾಯಿಲೆಗಳು ಅದನ್ನೆಲ್ಲದನ್ನು ಕನ್ಸಿಡರೇಷನ್ ತೊಗೊಂಡ್ವಿ. ಸೊ ಹಸುನ ಅಂತ ಸ್ಟಾರ್ಟ್ ಮಾಡಿದಾಗ ಅದೇ ಎಷ್ಟೋ ವೀಡಿಯೋಸ್ಗಳು ನಾವು ನೋಡಿದಾಗ ಕೆಚ್ಚಲು ಬಾವು ಆಗಿರ್ಬೋದು, ಆಮೇಲೆ ಇವಾಗ ನಾಟಿ ಹಸುಗಳ್ನೂ ಯಾರೂ ಸಾಕ್ತಾಯಿಲ್ಲ, ಎಲ್ಲರೂ ಜರ್ಸಿಗೆ ಹೋಗ್ತಾರೆ, ಇಲ್ಲ HF ಹೋಗ್ತಾರೆ. ಆ್ಯಂಡ್ HF ಇಸ್ ಬೇಸಿಕಲಿ ನಮ್ಮ ದೇಶದ ತಳಿನೇ ಅಲ್ಲ, ಅದು ನ್ಯೂಜಿಲೆಂಡ್ ತಳಿ. ಸೊ ಅದನ್ನಲ್ಲಿ ನಾವು ಒಂದು ಕೂಲ್ ಎನ್ವಿರಾನ್ಮೆಂಟ್ ಕೊಟ್ಟಾಗಲೇ ನಾವು ಔಟ್ಪುಟ್ ತೆಗಿಯೋಕ್ಕಾಗೋದು. ಅದು ಒಂದು ಆಗುತ್ತೆ. ಡಿಸೀಸ್ ಮೇಂಟೆನೆನ್ಸ್ ಆಗಿರ್ಬೋದು, ಇದೆಲ್ಲ ಕನ್ಸಿಡರ್ ಮಾಡಿದಾಗ ಹಸುಗಿಂತ ಎಮ್ಮೆ ಬಂದ್ಬಿಟ್ಟು ಏನಂತಂದರೆ ಮೇಂಟೆನೆನ್ಸ್ ಫ್ರೆಂಡ್ಲಿ. ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ನಾವು ಇದನ್ನು ತಂದ ಮೇಲೆ ಅದಕ್ಕೆ ಅದೇ ಕೆಚ್ಚಲುದೊಂದು ಪ್ರಾಬ್ಲಮ್ ಆಯಿತು. ಅದೇ ಹಸು ಆಗಿದ್ದಿದ್ರೆ ಅದು ಕೆಚ್ಚಲು ಹೋಗ್ಬಿಟ್ಟಿರೋದು. ಇದೇನಾಯ್ತು ಅಂದರೆ ಅದನ್ನು ಡಿಸ್ಟಾರ್ಡ್ ಮಾಡಿಕೊಂಡು ಆ ಕೆಚ್ಚಲುದನ್ನು ಏನು ಡಿಸೀಸ್ ಇರ್ತಿದ್ರೆ ಅದನ್ನೆಲ್ಲ ಓವರ್ಕಮ್ ಆಗಿ ನಮಗೆ ಏನಿದೆ ಹಾಲಾಗಿರ್ಬೋದು, ಏನಾಗಿರ್ಬೋದು,
ಎಲ್ಲ ಕೊಡ್ತಿದೆ. ಸೊ ಒಂದು ಮೇಂಟೆನೆನ್ಸ್ ಪ್ರಾಸ್ಪೆಕ್ಟಿವ್ ಆಗಿರಲಿ, ವೆದರ್ ಕಂಡೀಷನ್ನ ವಿಸ್ಟ್ಯಾಂಡ್ ಮಾಡ್ಕೊಡೋದಾಗಿರಲಿ, ಎಲ್ಲದಕ್ಕೂ ಒಂದು ಸ್ವಲ್ಪ ಎಮ್ಮೆ ಒಳ್ಳೆಯದು. ಅದಾದಮೇಲೆ ಇನ್ನೊಂದು ಮೇನ್ ರೀಸನ್ನು ಫ್ಯಾಟ್. ಇವಾಗ ಹಾಲು ಕರಿತಿದ್ದೀವಿ ಅಂದಮೇಲೆ ಫ್ಯಾಟು. ಇವಾಗ ಹಸು ತಂದಾಗ ನಾವೇನಾಗ್ತಿತ್ತು ಅಂದರೆ ಇನಿಷಿಯಲಿ 1 ಮಂತ್ ನಮ್ಗೆ ಫ್ಯಾಟೇ ಇಲ್ಲ, ಅದೊಂಥರ ನೀರು ಹಾಲದು. ಬಟ್ ಇದು ಸ್ಟಾರ್ಟಿಂಗೇ 6.5 ಸ್ಟಾರ್ಟ್ ಆಗುತ್ತೆ, 6.5, 7 ಆ ಥರ. ಇವಾಗ ಅಪ್ರಾಕ್ಸಿಮೇಟ್ಲಿ ನಮಗೆ 8, 9 ಸಿಗ್ತಿದೆ. ಸೊ ದಟ್ ಈಸ್ ವೆರಿ ಗುಡ್ ಪಾಯಿಂಟು. ಅದಾದಮೇಲೆ ಇನ್ನೊಂದು ಫ್ಯಾಕ್ಟರ್ ಏನಂದರೆ ಫ್ಯಾಟ್ಗಿಂತ SNF ಅನ್ನೋದು ಇನ್ನೊಂದು ಕಾಂಪೊನೆಂಟ್ ಬರುತ್ತೆ ಹಾಲಲ್ಲಿ. ಸೊ SNF ಕಾಂಪೊನೆಂಟಲ್ಲಿ ಏನಾಗುತ್ತೆ, ನಿಮಗೆ ಬಾಡಿಗೆ ಬೇಕಾಗಿರೋ ಕ್ಯಾಲ್ಶಿಯಮ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಸಾಲಿಡ್ ಫ್ಯಾಟ್ ಅಂದರೆ ಸಾಲಿಡ್ ಕಂಟೆಂಟ್ ಅಂತ ಹೇಳ್ತೀವಿ, ಇದು ಎಮ್ಮೆನಲ್ಲಿ ಚೆನ್ನಾಗಿ ಸಿಗುತ್ತೆ. ಸೊ ಇದನ್ನೆಲ್ಲದನ್ನು ಒಂದು ಕನ್ಸಿಡರೇಷನಿಂದನೂ ನಾವು ಎಮ್ಮೆಗೆ ಹೋಗಿದ್ದು. ಆ್ಯಂಡ್ ಮೇಯ್ನ್ ಏನಂತಾರೆ ಮೇಂಟೆನೆನ್ಸ್ ಆಗಿರ್ಬೋದು, ಡಿಸೀಸ್ ರೆಸಿಸ್ಟೆನ್ಸ್ ಇದೆಯಲ್ಲ, ಆ ಫ್ಯಾಕ್ಟರಿಂದ ನಾವು ಏನು ಮಾಡಿದ್ವಿ, ಎಮ್ಮೆಗೆ ಹೋಗೋಣ ಅಂದ್ಬಿಟ್ಟು ಎಮ್ಮೆ ಸ್ಟಾರ್ಟ್ ಮಾಡಿದ್ದು. ಬಟ್ ನೀವು ಪಂಜಾಬ್ಗೆ ಹೋಗಿ ಜಾಫ್ರಾಬಾದ್ ಆಯ್ಕೆ ಮಾಡ್ಕೊಳ್ಳಿ ಅಂದರೆ ನಾನು ಡೈರೆಕ್ಟಾಗಿ ಇನ್ನೂ ಹೋಗಿಲ್ಲ, ಬಟ್ ದೆನ್ ನನಗೆ ನೋನ್ ಪೀಪಲಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದು. ಯಾಕೆಂದರೆ ನೋನ್ ಅಂದರೆ ನನಗೆ ಇನಿಷಿಯಲಾಗಿ ನಾನು ನಂದು ಸೋಷಿಯಲ್ ಮೀಡಿಯಾನಲ್ಲಿ ನೋಡಿದಾಗ ಕೆಲವರು ನಿಯರೆಸ್ಟ್ ಪ್ಲೇಸಿಂದ ಇದನ್ನು 10-15 ತರಿಸ್ಬೇಕು ಅಂತ ಓಡಾಡ್ತಿದ್ರು. ಅವ್ರಿಗೆ ಈ ಲಿಂಕ್ ಚೈನ್ ಹೆಂಗೆ ಸಿಕ್ಕಿದ್ದು ಅಂದರೆ ಆ ಲೆಕ್ಕಾಚಾರದಲ್ಲಿ ಸಿಕ್ಕಿದ್ದು. ಅವರು ಇವಾಗ ನಾನು ಒಂದೆಲ್ಲ ತರ್ಸೋಕ್ಕಾಗಲ್ಲ, ಅವ್ರು ಲಾಟಲ್ಲಿ ತರಿಸಿದಾಗ ನನಗೂ ಇದು ಬೇಕೇ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತರಿಸಿ ನಾನು ಸಾಕ್ತಾ ಇರೋದು. ಕೆಲವು ವೀಡಿಯೋಸ್ ನೋಡಿದ್ದೆ, ಇದ್ರ ಜಾತಿದು ಇಷ್ಟು ಕೊಡುತ್ತೆ ಅಷ್ಟು ಕೊಡುತ್ತೆ. ಸೊ ಒಂದೇನಂದರೆ ಅಷ್ಟು ಕೊಡುತ್ತೆ ಅಂದರೆ ಆಬ್ವಿಯಸ್ಲಿ ಇವಾಗ ನಾನು ಫಿನಾನ್ಸ್ ನೋಡೋದಾದರೆ ಇದ್ರ ರೇಟ್ ಏನಿಲ್ಲ ಅಂದರೂ 70 ರೂಪೀಸ್ ನಿಮಗೆ ಮಿನಿಮಮ್ ಇರುತ್ತೆ. ನೀವು ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಮಾರ್ಕೊಬೋದು. ಆ ಸಿಟಿನೋ ಇಲ್ಲಾಂದರೆ ನೀವಿರೋ ಅರ್ಬನ್ನ ರೂರಲ್ ಅನ್ನೋ ಜಾಗ ಬರುತ್ತೆ. ಸೊ ಅದ್ರ ಬೇಸ್ ಮೇಲೆ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಿದೆ ಹಸುಗೂ ಮತ್ತು ಇದಕ್ಕೂ ಕಂಪ್ಯಾರಿಸನ್ ತೊಗೊಂಡ್ರೆ ಫಿನಾನ್ಸ್ ಹೆಂಗೆ ಬರುತ್ತೆ. ಸೊ ಎಮ್ಮೆ ಜಾಸ್ತಿ ಬರುತ್ತೆ ನೀವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿಕೊಂಡ್ರೆ. ನೀವೇನಾದ್ರು ಡೈರಿಗೆ ಹಾಕ್ತೀನಿ ಅಂದರೆ ನಾನು ಪ್ರಾಬಬ್ಲಿ ಅದನ್ನು ಸಜೆಸ್ಟ್ ಮಾಡಲ್ಲ, ತೀರಾ ಕಡಿಮೆ ಬರುತ್ತೆ. ಬರೀ ಎಮ್ಮೆ ಹಾಲು ಹಾಕ್ತೀನಿ. ಬಟ್ ದೆನ್ ನೀವು ಎರಡೂ ಕಂಬೈನ್ ಮಾಡ್ಕೊತೀರಾ, ಕ್ವಾಂಟಿಟಿ ಜೊತೆ ಕ್ವಾಲಿಟಿ ಕಂಬೈನ್ ಮಾಡ್ಕೊತೀರ ಅಂದರೆ ಪ್ರಾಬಬ್ಲಿ ಒಳ್ಳೆ ಇನ್ಕಮ್ ನೋಡ್ಬೋದು. ಅದು ವರ್ಸ್ಟ್ ಅಂತಲ್ಲ. ಬಟ್ ಎಕ್ಸಾಂಪಲ್ ಹಸುದೇ ನೀವು ತೊಗೊಂಡ್ರೆ ಬರೀ ಹಾಲು ಹಾಕ್ತೀನಿ ಅಂದರೆ ತೀರಾ ರೇಟ್ ಬರೋಲ್ಲ, 30-32 ರೂಪಾಯಿ ಬರುತ್ತೆ. ಅವ್ರೇನಾದರೂ ಸಹಾಯಧನ ಕೊಟ್ಟರೆ ಬಂದರೆ 5 ರೂಪಾಯಿ, ಅದು ಯಾವಾಗ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಇನ್ ಕೇಸ್ ಅದನ್ನು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಅಂದರೆ ಪ್ರಾಬ್ಲಮ್ ಮ್ಯಾಕ್ಸಿಮಮ್ 50-54 ರೂಪಾಯಿ ಕೊಡ್ಬೋದು. ಅದು ಅವ್ರವ್ರ ಲೊಕ್ಯಾಲಿಟಿ ಮೇಲೆ ಹೋಗುತ್ತೆ. ಬಟ್ ಇದು ನೀವು ಎಲ್ಲ ಕ್ಯಾಲ್ಕುಲೇಷನ್ನು ನೋಡಿದಾಗ ಪ್ರಯಾರಿಟಿಲಿ ಮೇಲಿದೆ. ಬಟ್ ಡೈರಿಗೆ ಮಾತ್ರ ಹಾಕ್ತೀನಿ ಅಂದರೆ ನಿಮ್ಗೆ ವರ್ಕೌಟ್ ತೀರಾ ಆಗೋಲ್ಲ, ಬಟ್ ಬರುತ್ತೆ. ಬಟ್ ಮೇವು ಏನೇನಿದೆ ಎಲ್ಲ ನೀವು ಬೆಳ್ಕೊಬೇಕು, ಯಾವುದು ಆಚೆ ಪರ್ಚೇಸ್ ಮಾಡೋಂಗಿಲ್ಲ. ಸೊ ಇದ್ರದ್ದು ಪ್ರಯಾರಿಟಿ ಜಾಸ್ತಿ ಇತ್ತು ನನಗೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಅಲ್ಲಿಂದ ಒಂದು ಟ್ರಯಲ್ಗೋಸ್ಕರ ತರಿಸ್ಕೊಂಡೆ. ಇದರಿಂದ 2 ಆಯಿತು, ಈಗ 2ರಿಂದ ಇವಾಗ ಕರು ಹಾಕಿದ್ದಾವೆ ಅಥವಾ 4 ಆಗಿದೆ. ಸೊ ಮತ್ತೆ ಬ್ಯಾಚ್ ವೈಸ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಟೈಮ್ ಬೈ ಮಾಡ್ತಿದ್ದೀನಿ, ಬಟ್ ತೊಂದರೆ ಇಲ್ಲ. ಒನ್ಸ್ ಟೈಮ್ಗೆ ನೀವೇನು ಕೊಟ್ಟಿದ್ದೀರಾ ಅದನ್ನು ನೀವು ಎಂಡಲ್ಲಿ ಸೆಟಲ್ ಮಾಡ್ಕೊಬೋದು. ಸೊ ಲೈಕ್ ಎಲ್ಲ ಜಾಸ್ತಿಯಾಗಿ ಮೋರೋವರ್ ಎಕ್ಸ್ಪೀರಿಯೆನ್ಸ್ ಬೇಕು. ಇವಾಗ ನಾನು ಏನೇನು ಇಶ್ಯೂ ಇದ್ರದ್ದಾಗಿದೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಏನು ಹಾಕಿದ್ದೀನಿ ಅದು ಪ್ರಾಕ್ಟಿಕಲ್. ಇದೇ ಬೇರೆಯವ್ರಿಗೆ ಬರುತ್ತೆ ಅನ್ನೋಕ್ಕಾಗಲ್ಲ, ಬೇರೆನೂ ಬರ್ಬೋದು, ನಮಗೆ ಗೊತ್ತಿಲ್ಲದೆ ಇರೋದು. ಇವಾಗ ಆ ಥರ ಬಂದಾಗ ನೀವು ಬೇಸಿಕ್ ಏನು ಟ್ರೀಟ್ಮೆಂಟ್ ಮಾಡ್ಕೊಬೇಕು ಅನ್ನೋದು ಅವ್ರವ್ರಿಗೆ ಓನರ್ಸ್ಗೆ ಗೊತ್ತಿರಬೇಕು. ಇಲ್ಲಾಂದರೆ ಕಳ್ಕೊತೀರ. ನಾನು ಕಳ್ಕೊಳ್ಳೋ ಸ್ಟೇಜ್ಗೆಲ್ಲ ಹೋಗಿ ನೋಡಿ ಬಂದು ಈ ಮಾತು ಹೇಳ್ತಿರೋದು. ಸೊ ಲೋಕಲ್ ಡಾಕ್ಟರ್ಸ್ನ ನೀವು ತೀರಾ ನಂಬೋಕ್ಕಾಗಲ್ಲ. ಯಾಕೆ ಅವ್ರವ್ರ ಜವಾಬ್ದಾರಿ. ನಮಗೆ ಹೆಂಗೆ ಒಂದು ಎಮ್ಮೆ ಇದೆ, ಅವ್ರಿಗೆ ಹಳ್ಳಿಗಳೇ ಇದ್ದಾವೆ. ಸೊ ನಿಮ್ಮ ಪೀಕಾಗಿ ನಿಮ್ಮದು ಪ್ರಯಾರಿಟಿ ಬರುತ್ತೆ ಅಂದರೆ ನೀವು ಬೇಸಿಕ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕಾದರೂ ನಿಮಗೆ ಗೊತ್ತಿರಬೇಕು. ಸೊ ಅದೆಲ್ಲ ನೋಡಿದ್ರೆ ಇದು ವಿತ್ಸ್ಟ್ಯಾಂಡ್ ಮಾಡುತ್ತೆ ಮೇಜರ್ ಹಸುಗಿನ. ಹಾಲಲ್ಲೂ ಕ್ವಾಲಿಟಿ ಚೆನ್ನಾಗಿದೆ. ಸೊ ರಫ್ ಆ್ಯಂಡ್ ಟಫ್ ಯೂಸೇಜು, ಏನೂ ತೊಂದರೆ ಇಲ್ಲ. ನಿಮ್ಗೆ ಆಚೆ ಬಿಟ್ಟರು ಮೇಯುತ್ತೆ, ಒಳಗಿದ್ರೂ ಮೇಯುತ್ತೆ. ಬಟ್ ಏನಂದರೆ ಕನ್ಸಂಪ್ಷನ್ ಜಾಸ್ತಿ. ಇದು ಬಾಡಿ ಸೈಜ್ ಹೆಂಗಿರುತ್ತೆ, ಕನ್ಸಂಪ್ಷನ್ ಹಂಗೆ. ಇದು ನಿಮಗೆ ಅದಕ್ಕೋಸ್ಕರ ನಾನು ಇದನ್ನು ಅಲ್ಲಿಂದ ತರಿಸ್ಕೊಂಡು ಮಾಡಿ. ಇನ್ನೊಂದೇನೆಂದರೆ ಡಿಮ್ಯಾಂಡ್ ನೋಡಬೇಕಾಗತ್ತೆ. ಇವಾಗ ಹಸುನ ಹಾಕ್ತಾರೆ, ಹಸು ಎಮ್ಮೆ ಹಾಕೋರ್ಗೆ ಏನಂತಂದರೆ ಅವ್ರ ಫಿನಾನ್ಷಿಯಲ್ ಸ್ಟೇಟಸ್ ಅವ್ರು ನೋಡ್ಕೊಳ್ಬೇಕಾಗತ್ತೆ, ಹೆಂಗೆ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ ಅನ್ನೋದು. ಇನ್ನೊಂದೇನೆಂದರೆ ಅಬ್ವಿಯಸ್ಲಿ ಲೋಕಲ್ ಮಾರ್ಕೆಟ್. ಸೊ ಇವಾಗ ನಾನು ಹಾಲು ನಾನು ತೆಗಿತಿದ್ದೀನಿ ಅಂತಂದರೆ ನನಗೆ ಲೋಕಲ್ ಮಾರ್ಕೆಟಲ್ಲಿ ಆಗಿರ್ಬೋದು, ಇಲ್ಲ ನಾನು ಯಾರಿಗೆ ಕೊಡ್ತೀನಿ ಅಂದ್ರೂ ನನಗೆ ರಿಕ್ವೈರ್ಡ್ ಮಾರ್ಜಿನ್ ಸಿಗ್ತಿದೆಯಾ, ಪ್ರಾಫಿಟ್ ಸಿಗ್ತಿದೆಯಾ ಅನ್ನೋದು ನಮಗೆ ಆದಾಗ ಅದೊಂದು ಶೋರ್ ಆಗುತ್ತೆ ಹಾಕೋದಕ್ಕೆ. ಆ್ಯಂಡ್ ಇದೆಲ್ಲದು ಬಿಟ್ಟರೇನು, ಇವಾಗ ಸಪೋಸ್ ನಾವೇ ಹಾಕಿದಾಗ ಹಾಲು ಹೋಗುತ್ತೋ ಬಿಡುತ್ತೋ ಅದು ನಮಗಿನ್ನೂ ಥಾಟ್ ಇರಲಿಲ್ಲ. ಬಟ್ ನಮ್ಗೆ ಒಂದು ಥಾಟ್ ಪ್ರೊಸೆಸ್ ಇದ್ದಿದ್ದೇನೆಂದರೆ ಬೈ ಪ್ರಾಡಕ್ಟ್. ಹಾಲು ನಾನು ಒಂದಿನ ಇಡ್ಬೋದು, ಆಯಿತಾ. ಇವಾಗ ಮೊಸರು ಮಾಡಿದ್ರೆ 2 ದಿನ ಇಡ್ಬೋದು. ಸೊ ನಮ್ಮ ಮನೇಲಿ ನಾವು ಅಮ್ಮ ತುಪ್ಪ ಚೆನ್ನಾಗಿ ಮಾಡ್ತಾರೆ. ಸೊ ನನಗೆ ನನ್ನ ಫ್ರೆಂಡ್ಸು ಕೊಲೀಗ್ಸ್ ಎಲ್ಲ ಗೊತ್ತಿತ್ತು, ಇವನ್ ಫ್ರೆಂಡ್ಸ್ಗಳೆಲ್ಲ ಗೊತ್ತಿದ್ರಲ್ಲ. ಸೊ ನಾವೇನು ಥಾಟ್ ಮಾಡಿದ್ವಿ ಅಂದರೆ ಫಸ್ಟು ಹಾಲು ಹೋದರೆ ಸೆಲ್ ಮಾಡಿಬಿಡೋಣ, ಹೋಗ್ಲಿಲ್ವಾ ತುಪ್ಪ ಮಾಡಿಡೋಣ. ತುಪ್ಪ
ಶೆಲ್ಫ್ ಲೈಫು ಜಾಸ್ತಿ ಇರುತ್ತೆ, 6 ತಿಂಗಳ ತನಕ 1 ವರ್ಷ ತನಕನೂ ಇರುತ್ತೆ. ಸೊ ಅದಕ್ಕೆ ನನಗೆ ಬೇಕಾಗಿರೋ ಪ್ರಾಫಿಟ್ಟು ನನಗೆ ಸಿಗುತ್ತೆ ಅನ್ನೋ ಒಂದು ಮಾರ್ಜಿನಲ್ಲಿ, ಅಂದರೆ ದಿಸ್ ಆಲ್ ವಾಸ್ ಕ್ಯಾಲ್ಕುಲೇಷನ್. ಈ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಹಿಟ್ವಿ. ಬಟ್ ಏನಾಯಿತು ಅಂದರೆ ಇಲ್ಲಿ ಲೋಕಲಲ್ಲೂ ಡಿಮ್ಯಾಂಡ್ ಬಂತು, ಸೊ ಅದಕ್ಕೆ ಕೊಡ್ತಾಯಿದ್ದೀವಿ. ಅದೇ ಥರನೇ ಇವಾಗ ನಾವು ಆನ್ಲೈನಲ್ಲಿ ಮಾರ್ಕೆಟಿಂಗ್ ಮಾಡ್ದಂಗೆ ತುಪ್ಪಕ್ಕೂ ಡಿಮ್ಯಾಂಡ್ ಇದೆ. ಸೊ ಯಾರನ್ನು ಬೇಕಾದವ್ರು ಬಫೆಲೋ ತುಪ್ಪನೇ ಅಂತ ಅಂದಾಗ ಅವ್ರು ಆರ್ಡ್ರ್ ಪ್ಲೇಸ್ ಮಾಡ್ತಾರೆ. ಸೊ ನಾವು ಯಾವಾಗಲೂ ಪ್ರಿಪೇರ್ ಮಾಡಿ ಇಟ್ಕೊಂಡಿರಲ್ಲ, ಸೊ ಪ್ರೀ ಆರ್ಡರ್ ಅಂತಲೇ ಮೆನ್ಷನ್ ಮಾಡಿರ್ತೀವಿ. ಸೊ 1 ವೀಕ್ ಮುಂಚೆ ಇಲ್ಲ 10 ಡೇಸ್ ಮುಂಚೆ ನಮ್ಗೆ ಹೇಳಿದ್ರೆ, ಸೊ ಇದರಿಂದ ಹಾಲೇನು ಬರುತ್ತೆ, ಇವಾಗ ನಾವು ಸದ್ಯಕ್ಕೆ ಇವಾಗ ಡೈರಿಗೆ ಕೊಡ್ತಾಯಿದ್ದೀವಿ. ಸೊ ಲೋಕಲ್ ಅವ್ರಿಗೇನು ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ, ಡೈರಿಗೆ ಹಾಕ್ತಿರೋದ್ರಿಂದ ಅದನ್ನು ನಾನೇನು ಮಾಡ್ತೀನಿ, ತುಪ್ಪಕ್ಕೆ ಡೈವರ್ಟ್ ಮಾಡ್ಕೊಳ್ತೀನಿ. ಸೊ ದಟ್ ನನಗೆ ಡೈರಿನಲ್ಲೂ ಅಂದರೆ ಲೋಕಲ್ ಕೊಟ್ಟಾಗಲೂ ಒಳ್ಳೆ ಮಾರ್ಜಿನೂ ಸಿಗುತ್ತೆ. ನಾನಿವಾಗ ಬೈ ಪ್ರಾಡಕ್ಟ್ ಕೊಟ್ಟಾಗ ಅದು ಒಂದು ಒಳ್ಳೆ ಮಾರ್ಜಿನ್ ಸಿಗ್ತಾಯಿದೆ. ಆಮೇಲೆ ಇನ್ನೊಂದು ಏನಂದರೆ ಫಾರ್ಮರ್ಸ್ನ ತುಂಬ ಲೋ ಆಗಿ ನೋಡ್ತಾರೆ ತುಂಬ ಜನ. ಏನೋ ಅವ್ರಿರೋ ಒಂದು ಕ್ಯಾಶುವಲ್ ಔಟ್ಫಿಟ್ ಇಲ್ಲ ಏನಾದರೂ ಇರ್ಬೋದು, ಬಟ್ ಅವ್ರಿಗೆ ನಾನೇನು ಹೇಳ್ತೀನಿ ಅಂದರೆ ಅವರೇ ಪ್ರಯಾರಿಟಿ, ಟಾಪ್ ಮೋಸ್ಟ್ ಪ್ರಯಾರಿಟಿಲಿರೋದು ಅವರೇ. ಇವಾಗ ಜೈ ಜವಾನ್ ಜೈ ಕಿಸಾನ್ ಹೆಂಗೆ ಹೇಳ್ತಾರೆ, ಅವ್ರಿಗೆ ಅದ ಟೈಮ್ ಬಂದಾಗ ಮಾತ್ರ ಅವ್ರದ್ದು ಬೆಲೆ ಗೊತ್ತಿರುತ್ತೆ. ಬಟ್ ಹೇಳೋದೇನೆಂದರೆ ಎಲ್ಲ ರೈತರಿಗೂ ಆ ದೌಲತ್ ಇಟ್ಕೊಳ್ಳಿ. ಯಾಕೆಂದರೆ ಎಂಡ್ ಆಫ್ ದ ಡೇ ಯಾರು ಏನೇ ಕೆಲಸ ಮಾಡಿದ್ರು ನಿಮ್ಮ ಹತ್ರ ನೀವು ಬೆಳೆಯೋದು ತಿನ್ನೋದನ್ನ ತೊಗೊಳಕ್ಕೆ ಬರಬೇಕು. ನೀವು ಕೊಡಲ್ಲ ಅಂದರೆ ಏನು ಮಾಡ್ತಾರೆ, ಏನು ತಿಂತಾರೆ? ಯಾಕಂದರೆ ಈ ಎಲ್ಲ ಅಗ್ರಿಕಲ್ಚರ್ನ ನಾನು ತುಂಬ ಟ್ರಯಲ್ ಆ್ಯಂಡ್ ಎರರ್ಸ್ ನೋಡಿ, ನಾನು ಒಬ್ಬ ಸಿಟೀಲಿ ಬದುಕಿ ಆ ಲೈಫ್ ಕೂಡ ನೋಡಿ ಇದಕ್ಕೆ ಬಂದು ನಾನು ನೋಡಿದ್ದೀನಿ ಇದರಲ್ಲಿರೋ ಕಷ್ಟ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ನೀವು ನಿಮ್ಮ ಹತ್ರ ಏನೂ ಬ್ಯಾಕಪ್ ಸೋರ್ಸ್ ಇಲ್ಲ ಅಂತಾನೆ ನೀವು ತಲೆ ಬಗ್ಸ್ಬೇಕು. ಸೊ ನೀವು ಎಂಡ್ ಆಫ್ ದ ಡೇ ಸಿಕ್ಕಿದ ರೇಟ್ಗೆ ಕೊಟ್ಬಿಟ್ಟು ಬರ್ತೀರಾ. ಹೋಗ್ಲಿ 1-2 ಸಲ ಬೇಡ ಕೊಡಬೇಡಿ, ವೇಸ್ಟ್ ಆಗುತ್ತೆ, ಇಲ್ಲ ಬೇಕಾದ್ರೆ ದಾನ ಮಾಡಿಬಿಡಿ. ನೀವೇ ಎಂಡ್ ಆಫ್ ದ ಡೇ ಇಲ್ಲ ಹೋಗ್ತಾ ಕಮ್ಮಿಂಗ್ ಇಯರ್ಸಲ್ಲಿ ನೀವೇ ಪ್ರಯಾರಿಟಿ ಆಗೋದು. ಸೊ ಹೇಳೋದೇನೆಂದರೆ ಆ ಗತ್ತು ಇಟ್ಕೊಳ್ಳಿ, ಯಾರಿಗೂ ಸೋಲ್ಬೇಡಿ. ನೀವು ಈಗ ಇದನ್ನು ತರಬೇಕಾದ್ರೆ ಅಂದ್ಕೊಂಡಿದ್ದ ಮಟ್ಟಿಗೆ ಇಳುವರಿ ಆಗಿದೆ ಅಷ್ಟೇ ಇಲ್ಲೂ ಇದೆಯಾ ಅಥವಾ ಸ್ವಲ್ಪ ವೇರಿಯೇಷನ್ ಇದೆ, ಅದು ನಂದು ತಪ್ಪಿದೆ, ನನಗೂ ನಾಲೆಜ್ ಇರಲಿಲ್ಲ. ಅಲ್ಲಿ ಏನು ಫುಡ್ ಹಾಕ್ತಾರೆ ಆ ಫುಡ್ ನಮ್ಮ ಹತ್ರ ಇರೋಲ್ಲ. ಇವಾಗ ಅವ್ರು ಎಷ್ಟು ಫಿನಾನ್ಸ್ ಚೆನ್ನಾಗಿದ್ದು, ನಾನು ಯಾಕೆ ಎವ್ರಿ ಟೈಮ್ ಫಿನಾನ್ಸ್ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ, ಎಂಡ್ ಆಫ್ ದ ಡೇ ಅದು ಬಂದರೆ ನೀವು ರಾ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ತೀರಲ್ಲ, ಮತ್ತೊಂದು ಮಾಡ್ತೀರಾ, ಏನೋ ಒಂದು ಮಾಡ್ಬೋದು. ನಾನು ತಂದು ಸಾಕ್ತಿದ್ದಿದ್ದು, ಅವ್ರು ಆಗ್ತಾಯಿದ್ದಿದ್ದು ದಾನ, ಅವ್ರ ಕಾನ್ಸಂಟ್ರೇಟ್ಸ್ ಬೇರೆ. ನಾವು ಆ ಥರ ಖರ್ಚು ಮಾಡೋಕೆ ಆಗ್ತಿರ್ಲಿಲ್ಲ. ಬಟ್ ಇನಿಷಿಯಲ್ ಆಗಿ ತಂದಾಗ ಕಾನ್ಸಂಟ್ರೇಟ್ಸ್ ಏನು ಹಾಕ್ತಿದ್ವಿ, ತುಂಬ ವೇರಿಯೇಷನ್ಸ್ ಬರುತ್ತೆ. ನಾವು ಇವಾಗ ನಾನೇ ಕೆಲವು ಸರಿ ಇದು ತಂದು ಇಷ್ಟು ದಿನ ಆದಾಗ ಫಿನಾನ್ಸ್ ರೊಟೇಷನ್ ಮಾಡ್ತಾ ಇರ್ತೀನಿ. ಕಾಸಿಲ್ಲ ಅಂತಂದಾಗ 1-2-3 ಡೇಸ್ಗೆ ಏನಾದರೂ ನಾನು ಫೀಡ್ ಇವಾಗ ಕಡಿಮೆ ಮಾಡಿದ್ರೆ ಹಾಲು ತೀರಾ ಡ್ರಾಪ್ ಆಗುತ್ತೆ. ಸೊ ಆ ಥರ ಎಲ್ಲ ಮಾಡಬಾರ್ದು. ಸೊ ನಾನು ಅವ್ರು ತಂದಿದ್ದ ಥರ ಫೀಡ್ ನಾನು ಮೇಂಟೈನ್ ಮಾಡಿದ್ರೆ ಹಾಲು ಬಂದೇ ಬರುತ್ತೆ. ಬಟ್ ಸಮ್ಟೈಮ್ಸ್ ನೀವು ವೆದರ್ ವಾಟರ್ ಅದು ರೋಲ್ ಚೇಂಜ್ ಆಗುತ್ತೆ. ಅದೇನಾದರೂ ಕರೆಕ್ಟಾಗಿಲ್ಲ ಅಂದರೆ ಸ್ವಲ್ಪ ಏರುಪೇರು ಆಗುತ್ತೆ. ಬಟ್ ಒಂದು ಸೆಟ್ ಆದಮೇಲೆ ಪ್ರಾಬ್ಲಿ ನೆಕ್ಸ್ಟ್ ಇದ್ರದ್ದು ಏನು ಕರು ಹಾಕತ್ತೆ, ನನಗೆ ಒಂದು ಹೋಪ್ ಇದೆ ಜಾಸ್ತಿ ಕೊಡ್ತಾಳೆ ಇವಳು ಹಾಲು ಅಂತ. ಸೊ ನೋಡಬೇಕು. ಬಟ್ ಒಂದು ಪ್ರೋ ಟಿಪ್ ಅಂತಂದರೆ, ಯಾರನ್ನ ತರ್ತಾರೆ ಬೇರೆ ಲೊಕೇಶನಿಂದ ಅಂತಂದರೆ ಗಬ್ಬ ಆದಾಗ ತಂದರೆ ಬೆಟರ್. ಏನಕ್ಕೆ ಅಂತಂದರೆ ಇಲ್ಲಿ ಹಸು ಹಾಲು ಕರಿತಿರೋದನ್ನ ವಿತ್ ಕರು ಸಮೇತ ತಂದಾಗ ಸೇಮ್ ಈ ಕ್ಲೈಮ್ಯಾಟಿಕ್ ಕಂಡೀಷನ್ ಆಗಿರ್ಬೋದು, ಫೀಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇದೆಲ್ಲ ವೇರಿ ಆಯಿತು ಅಂದರೆ ಆ ಹಾಲಿನ ಡ್ರಾಪ್ ಇನ್ನೂ ಆಗ್ಬಿಡುತ್ತೆ. ಸೊ ನಾವೇನು ಮಾಡಿದ್ವಿ ಅಂದರೆ ಇದನ್ನು ಇವಳು 2 ತಿಂಗಳು ಮುಂಚೆನೇ ತಂದಿದ್ದು. ಗಬ್ಬ ಆಗಿ ಇನ್ನು 2 ತಿಂಗಳಿಗೆ ನಮ್ಗೆ ಹಾಲು ಹಾಕ್ತಾಳೆ ಅಂದರೆ ಮರಿ ಹಾಕ್ತಾಳೆ ಅನ್ನೋ ಟೈಮಿಗೆ ನಾವು ತಂದಾಗ ಅಷ್ಟರಲ್ಲಿ ಇವಳು ಆಲ್ಮೋಸ್ಟು ಇಲ್ಲಿನ ಫುಡ್ಡಿಗೆ ಎಲ್ಲದಕ್ಕೂ ಸೆಟ್ ಆಗಿದ್ಲು. ಸೊ ಕರು ಹಾಕಿದಾಗ ನಮಗದು ಪ್ರಾಬ್ಲಮ್ ಆಗಲಿಲ್ಲ. ಅಂದರೆ ಒಂದು ಲೆವೆಲ್ಗೆ, ನಾಟ್ 100% ಅಲ್ಲೇನು ಈಲ್ಡ್ ಮಾಡ್ತಿತ್ತು, ಬಟ್ ಆಲ್ಮೋಸ್ಟ್ 90% ನಮಗೆ ಈಲ್ಡಿಂಗ್ ಸ್ಟಾರ್ಟ್ ಆಯಿತು. ಸೊ ಅವ್ರು ಹೇಳ್ದಂಗೆ ಇವಾಗ ನೆಕ್ಸ್ಟ್ ಅವಳು ಗಬ್ಬ ಆದಾಗ ನಮಗೆ ಫಸ್ಟ್ ಏನು ಅವಳು ಕೊಡ್ತಿದ್ದಲ್ಲ ಅದಕ್ಕಿಂತನೂ ಜಾಸ್ತಿ ಸಿಗ್ಬೋದು, ಇಲ್ಲ ಅದನ್ನು ಮೀಟ್ ಮಾಡ್ತಾಳೆ. ಸೊ ಅದೊಂದು ನಮ್ಗೆ ಅಡ್ವಾಂಟೇಜ್ ಸಿಗುತ್ತೆ. ಬಟ್ ಆ ಥರ ಗಬ್ಬ ನೀವು ತರ್ತೀನಿ ಅಂದರೆ ತುಂಬ ಟ್ರಸ್ಟೆಡ್ ಪರ್ಸನ್ ಇದ್ದರೆ ಮಾತ್ರ ನೀವು ತಂದರೆ ಓಕೆ, ಇಲ್ಲ ಅಂದರೆ ಮೋಸ ಚಾನ್ಸ್ ಗ್ಯಾರಂಟಿ. ಈ ಥರ ಗಬ್ಬ ಆಗಿದೆ ಅಂತ ಕಟ್ ಕಳಿಸ್ತಾರೆ. ಅದು 2 ತಿಂಗಳಾರ ಆಗ್ಬೋದು, 3 ತಿಂಗಳಾರ ಆಗಿರ್ಬೋದು, ಇಲ್ಲ ಏನು ಬೇಕಾದ್ರೂ ಆಗ್ಬೋದು. ಪಾಸಿಬಲ್ ವೇ ಮೋಸ ಮಾಡೋದೇ ಜಾಸ್ತಿ. ಅದೊಂದು ಪಾಯಿಂಟ್. ಇವಳು 17 ಲೀಟರ್ಸ್ ತನಕ ಹಿಂಡಿದ್ದಾಳೆ. ಇವಳು ಇಷ್ಟು ಹಿಂಡಿದ್ದಾಳೆ. ಪ್ರಾಬ್ಲಿ ಅವಳು ಕ್ಲೋಸ್ ಟು 14-15 ತನಕನೂ ಬಂದಿದ್ದಾಳೆ ಅವಳು ಸೆಕೆಂಡ್ ಅವಳು. ಬಟ್ ಒಳ್ಳೆ ಎಷ್ಟು ತಿಂಗಳುಗಳ ಕಾಲ ಇದರಲ್ಲಿ ಹಾಲು ಇದರಲ್ಲಿ ನಾನು 10 ತಿಂಗಳ ತನಕ ಕರೆದಿದ್ದೀನಿ. ಬಟ್ ಅದಾದಮೇಲೆ ಎಲ್ಲ ಎಮ್ಮೆನೂ ಒಂದೇ ಅಲ್ಲ, ತುಂಬ ಡಿಫ್ರೆಂಟ್ ಇದೆ. ಕೆಲವು ಎಮ್ಮೆ ಸೆಮೆನ್ ತೊಗೊಂಡಿದ ತಕ್ಷಣ ಹಾಲು ನಿಲ್ಲಿಸ್ಬಿಡ್ತವೆ, ಕೆಲವು ಕೊಡ್ತಾನೂ ಇರ್ತವೆ. ಬೇಸಿಕ್ಲಿ ಜೆನೆಟಿಕ್ಸ್ ಮೇಲೆ ಹೋಗುತ್ತೆ. ಅದು ನಮಗೂ ಇನ್ನೂ ತೀರಾ ಐಡಿಯಾ ಇಲ್ಲ. ಇನ್ನು ನಾವು ಹೋಗ್ತಾ ಮಾಡಿದಾಗ ಗೊತ್ತಾಗುತ್ತೆ. ಬಟ್ ಇವಳು 10th ಮಂತ್ ತನಕನೂ ಹಾಲು ಕೊಟ್ಟಿದ್ದಾಳೆ. ನಾರ್ಮಲಿ ಮ್ಯಾಥ್ ಅಂತಂದರೆ ಅದೇ, ಇವಾಗ ಒಂದು ಕರು ಹಾಕೋದ್ಮೇಲೆ ಅಪ್ ಟು 10 ಮಂತ್ಸ್ 11 ಮಂತ್ ತನಕನೂ ಹಾಲು ಕೊಡುತ್ತೆ.
ಬಟ್ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ನಾವು ಪ್ರಾಫಿಟ್ನ ನೋಡ್ತೀವಿ ಅಂತಂದರೆ ಎವ್ರಿ 3rd ಮಂತ್ಗೆ ಅದು ಹೀಟಿಂಗ್ ಸೈಕಲ್ ಬಂದಾಗ ಅವಕ್ಕೆ ಸೆಮೆನ್ ಏನೋ ಕೊಡ್ಸೋದಾಗಲಿ ಇಲ್ಲ ನ್ಯಾಚುರಲ್ ಮೇಟಿಂಗ್ ಆ ಥರ ಮಾಡಿದಾಗ ನಮಗೇನಾಗುತ್ತೆ ಅಲ್ಲಿಂದ ಒಂದು 6 ಮಂತ್ಸ್ ಅಂದರೆ ಹಾಲು ಕೊಡ್ತಾ ಇರುತ್ತೆ, ಸ್ಟಾಪ್ ಆಗೋಲ್ಲ. ಒಂದು ಸ್ವಲ್ಪ ಮಾರ್ಜಿನಲ್ಲಿ 1 ಲೀಟರ್ ವೇರಿ ಆಗ್ಬೋದು. ಬಟ್ ನಮಗೇನಾಗುತ್ತೆ ಆ 6 ಮಂತ್ಸ್ ಜೊತೆ ಇನ್ನೊಂದು 2 ಮಂತ್ಸ್ ಕೂಲ್ ಆಫ್ ಪೀರಿಯಡ್ ಆಯಿತು ಅಂತಂದರೆ ನಮಗೆ ಇನ್ನೊಂದು 1 ಇಯರಲ್ಲಿ ನಮಗೆ ಅದು ಕರು ಹಾಕುತ್ತೆ. ಸೊ ದಟ್ ಅದು ಕಂಟಿನ್ಯೂಸ್ ರೊಟೇಷನಲ್ಲಿರುತ್ತೆ, ಹಾಲು ನಮ್ಗೆ ಚೆನ್ನಾಗಿ ಸಿಗುತ್ತೆ. ಅದಾದಮೇಲೆ ನಮಗೆ ನೆಕ್ಸ್ಟ್ ಕರುನೂ ಸಿಕ್ಕಿರುತ್ತೆ. ಆ ಕರುನೂ ನಾವು ಸಾಕಿದಾಗ ಏನಾಗುತ್ತೆ, ನಾವು ಮಾರ್ಕೊಳ್ಳಬಹುದು, ಇಲ್ಲಾಂತಂದರೆ ನಮಗೆ ಬೇಕು ಅಂತಂದರೆ ನಾವು ಕಂಟಿನ್ಯೂ ಮಾಡ್ಕೊಳ್ಬೋದು. ಸೊ ದಟ್ ನಾವೆಲ್ಲೂ ಲಾಸ್ ಹೋಗೋಲ್ಲ. ಇವಾಗ ಸಪೋಸ್ ಇವಾಗ ಇದನ್ನೇ ಎಕ್ಸಾಂಪಲ್ ತೊಗೊಂಡ್ರೆ ನಮಗೆ ಎಮ್ಮೆನಲ್ಲಿ ಹೀಟಿಂಗ್ ಸೈಕಲ್ಲು ಗೊತ್ತಾಗೋದಿಲ್ಲ. ಹಸು ಆಯಿತು ಅಂದರೆ ಕಿರ್ಚುತ್ತೆ, ಬಡ್ಕೊಳ್ಳುತ್ತೆ, ಗೊತ್ತಾಗುತ್ತೆ ಹೀಟಿಂಗ್ ಬಂದಿದೆ ಅಂತ ನಾವು ಸೆಮನ್ ಕೊಡಿಸ್ಬೋದು. ಬಟ್ ಎಮ್ಮೆನಲ್ಲಿ ಫುಲ್ಲು ಸೈಲೆಂಟ್ ಹೀಟಲ್ಲಿ. ಸೊ ನಾವೇನು ಅಂದ್ಕೊಂಡ್ವಿ 3 ತಿಂಗಳಿಗೆ ಆಗುತ್ತೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಗೊತ್ತಾಗಲಿಲ್ಲ. 6 ಮಂತ್ಸ್ ಆಯಿತು ಗೊತ್ತಾಗುತ್ತೆ ಅಂದ್ಕೊಂಡ್ವಿ, ಗೊತ್ತಾಗಲಿಲ್ಲ. ಸೊ ಅದಾದಮೇಲೆ 7 ಮಂತ್ 8 ಮಂತ್ ಆದಮೇಲೆ ನಾವು ಇವಾಗ ಒಳಗೆ ಕೊಡಿಸಿರೋದು. ಸೊ ಇವಾಗ ಒಂದೇನೆಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. 3rd ಮಂತ್ಗೆ ಗೊತ್ತಾಗೋದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ. ಸೊ ಇಲ್ಲೇನಾಯಿತು, ನಮಗೆ ಇವಾಗ ಅವಳು ಹಾಲು ಸ್ಟಾಪ್ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಅವಳು ಕರು ಹಾಕೋದು ಇನ್ನೊಂದು 7 ತಿಂಗಳು. ಸೊ 7 ತಿಂಗಳು ನಮಗೆ ಮೇಂಟೆನೆನ್ಸ್ ಬಂತು. ಸೊ ಆ ಥರ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ಒಂದು ತಮ್ ರೂಲ್, ಎವ್ರಿ 3rd ಮಂತ್ಗೆ ಇದರ್ ನಾವೇ ಇಂಜೆಕ್ಟ್ ಮಾಡಿ ಅವಕ್ಕೆ ಅಬ್ಸರ್ವೇಷನಲ್ಲಿ ಇರಬೇಕು. ಮೋರೋವರ್ ತುಂಬ ಅಬ್ಸರ್ವೇಷನ್ ಅಂದರೆ ಅವಕ್ಕೆ ಅದೇ ಹೀಟಿಂಗ್ನ ನಾವು ಅಬ್ಸರ್ವ್ ನೋಡ್ಕೊಂಡು ಮಾಡಿಕೊಂಡು ಕೊಡ್ಸಿದ್ರೆ ಅದೊಂಥರ ನಮ್ಗೆ ಪ್ರೊಸೆಸ್ಸು ಕಂಟಿನ್ಯೂಸ್ ಆಗೂ ಇರುತ್ತೆ. ಸೊ ನಾವು ಲಾಸ್ ಅನ್ನೋದು ಆಗೋದಿಲ್ಲ, ಅಂದರೆ ಆ ಮೇಂಟೆನೆನ್ಸ್ನ ಕಡಿಮೆ ಮಾಡ್ಕೊಳ್ಬೋದು.